ಅಯ್ಯಪ್ಪ ನಮ್ ಸೊಸೆ ಸ್ವಲ್ಪ ಮಾಡ್ರನ್ನು ಮುದ್ದೆ ತಿರ್ಗಾಕ್ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಮಾಡ್ರನ್ ಸೊಸೆದಿರ್ಗೆ ಬಹಳ ಈಜಿ. ಚಪಾತಿ ಇಟ್ಟಾರ ಉಂಡೆ ಮಾಡ್ಕೊಂಡು ಉಂಡೆ ಮಾಡಿ 10-15 ನಿಮಿಷ ಇಡ್ಲಿ ಪಾತ್ರೆಯಲ್ಲೋ ಅಥವಾ ಯಾವುದೇ ಆದ್ರೂ ಸರಿ ಅಥವಾ ಕುಕ್ಕರ್ ಆದ್ರೂ ಸರಿ ಅದರಲ್ಲಿ 10-15 ನಿಮಿಷ ಸ್ಟೀಮ್ ಮಾಡೋದು ಸರ್. 8 ನಿಮಿಷ ಬಿಟ್ರು ಸಾಕು. 2 ನಿಮಿಷ ಆರಕ್ ಬಿಟ್ರೆ ಮುದ್ದೆ ರೆಡಿ ಸರ್. ರಾಗಿ ಮುದ್ದೆ ಅಂದ್ರೆ ಇಡೀ ಮಡಕೆಗಳಿಗೆ ಅಥವಾ ಪಾತ್ರೆಗಳಿಗೆ ಗಟ್ಟಿಯಾಗಿ ಅಂಟ್ಬಿಡ್ತಾ ಇತ್ತು. ನೀವು ಯಾವುದೇ ಪಾತ್ರೆಗೆ ಅಂಟಲ್ಲ ಅಂತ ಹೇಳ್ತಿದ್ರಾ. ಅದನ್ನ ನೀರಲ್ಲಿ ಹಾಕಿ ಉಂಡೆ ಮಾಡಿದ್ಮೇಲೆ ಅವೇ 7 ನಿಮಿಷ ಇಡೋದು, ಆಮೇಲೆ ಆರಿಸಿ ತಿನ್ನೋದು ಅಷ್ಟೇ. ಇದು ಪಾತ್ರೆಗೂ ಅಂಟೋದಿಲ್ಲ, ಕೋಲ್ ಬೇಕಾಗಿಲ್ಲ. ಹಿಟ್ಟಲ್ ಕೋಲ್ಗೆ ಬಾಯ್ ಹೇಳ್ಬೋದು. ಇನ್ಮೇಲೆ ತುಂಬಾ ಜನಕ್ಕೆ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ. ಅವರೆಲ್ಲ ಈಗ ಎಲ್ಲರೂ ಈ ರಾಗಿ ಮುದ್ದೆ ಇದನ್ನ ಇನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಟೆಕ್ನಾಲಜಿ ಡೆವಲಪ್ಡ್ ಇನ್ CSIR CFTRA ಮೈಸೂರು ಅಂಡ್ ಟ್ರಾನ್ಸ್ಫರ್ ಟು ದಿ ವಿಮುಲ್. 20 ಮುದ್ದೆ ಮಾಡ್ಬೇಕು ಅಂದ್ರೆ ಗಂಟಾಗೆ ಆಗುತ್ತೆ ಯಾವುದೇ ಕಾರಣಕ್ಕೂ. ಇದ್ರಲ್ಲಿ ಏನಿಲ್ಲ, ಉಂಡೆ ಮಾಡೋದು ಮುದ್ದೆ ಇಡೋದು ಅಷ್ಟೇ. ಆ ನಂತರ 10 ನಿಮಿಷ ಬೇಯಿಸಿ ಆ ತರ ಮುದ್ದೆ ಊಟ ಮಾಡೋದು ತುಂಬಾ ಸುಲಭ. ಒಂದು ಮಹಿಳೆಯ ಈ ಪ್ರಯತ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದೆ. ಏನ್ ಹೇಳ್ತೀರಾ ಅವ್ರ ಪ್ರಯತ್ನದ ಬಗ್ಗೆ? ಇದು ಒಂದು ಗ್ರಾಮೀಣ ಮಹಿಳೆ ಮಾಡಿದಾಗ ನಮ್ಗೆ ಆಕ್ಚುಲಿ ನನಗೆ ತುಂಬಾ ಖುಷಿ ಆಯ್ತು ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ. ಯಾಕಂದ್ರೆ ಇವ್ರಿಗೆ ಒಂದು ಹೆಲ್ಪ್ ಮಾಡಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆ ಬೆಳೆಯುತ್ತೆ. ಯಾಕಂದ್ರೆ ಅವ್ರೇನ್ ಮಾಡ್ತಾರೆ, ಇವ್ರಿಗೆ ಒಂದು ಸ್ವಲ್ಪ ಇದಾರೆ ಇನ್ಕಮ್ ಅಂದ್ರೆ ದೇ ವಿಲ್ ಆಕ್ಚುಲಿ ಟು ಸಮಥಿಂಗ್ ಫಾರ್ ದ ಲೋಕಲ್ ಮಾರ್ಕೆಟ್.